ಬಿಗ್ ಬಾಸ್ ಮುಗಿದು ವಾರಗಳೇ ಕಳೆದ್ರೂ ಕಡಿಮೆ ಆಗ್ಲಿಲ್ಲ ಗಿಲ್ಲಿ ಕ್ರೇಜ್. ಹೌದು, ಬಿಗ್ ಬಾಸ್ ಮುಗಿದು ವಾರಗಳೇ ಕಳೆದಿದೆ, ಆದ್ರೂ ಕೂಡ ಗಿಲ್ಲಿ ಕ್ರೇಜ್ ಹಾಗೇನೆ ಇದೆ. ಶಿಕಾರಿಪುರದ ಮಾದಪುರ ಹೋರಿ ಹಬ್ಬದಲ್ಲಿ ಕಾಣಿಸಿಕೊಂಡ ಗಿಲ್ಲಿ ಹಾಗೂ ಕಾವು. ಅಂದಹಾಗೆ ನಿಜವಾಗಿಯೂ ಮಾದಾಪುರಕ್ಕೆ ಹೋಗಿರಲಿಲ್ಲ ಗಿಲ್ಲಿ ಕಾವು. ಬದಲಿಗೆ ಕಟೌಟ್ ರೂಪದಲ್ಲಿ ಕಾಣಿಸಿಕೊಂಡ ಗಿಲ್ಲಿ ಕಾವು ಅಲ್ಲೂ ಕಟೌಟ್ ಹಾಕಿದ್ದಾರೆ. ತೊಗಲುಗೊಂಬೆ ಮಾದರಿ ಕಟೌಟ್ ಹಿಡಿದು ಸಂಭ್ರಮಿಸಿದ್ರು ಅವರ ಫ್ಯಾನ್ಸ್. ಮಾದಾಪುರ ಹೋರಿ ಹಬ್ಬ ನೋಡಲು ಬಂದಿದ್ರು ಗಿಲ್ಲಿ ಮತ್ತು ಕಾವು. ಈಗಂತ ಪೋಸ್ಟರ್ ಹಾಕಿಕೊಂಡ ಗಿಲ್ಲಿ ಕಾವು ಫ್ಯಾನ್ಸ್ ಕಟೌಟ್ ಹಾಕಿ ಸಂಭ್ರಮ ಪಟ್ಟಿದ್ದಾರೆ. ಅವರು ಬಂದ್ರು ಅಂತ ಸಖತ್ ವೈರಲ್ ಆಗಿದೆ ಗಿಲ್ಲಿ ಕಾವು ಡಿಫ್ರೆಂಟ್ ಕಟೌಟ್. ಎಲ್ಲಾ ಕಡೆ ಅವರು ಗಿಲ್ಲಿ ಗೆದ್ದ ನಂತರ ಕಟೌಟ್ ಗಳನ್ನ ಹಾಕಿದ್ದನ್ನ ನಾವು ಗಮನಿಸಿದ್ದೀವಿ. ಈಗ ಶಿಕಾರಿಪುರದ ಮಾದಾಪುರ ಹೋರಿ ಹಬ್ಬದಲ್ಲೂ ಅವರ ಕಟೌಟ್ ಹಾಕಿದ್ದಾರೆ. ಕಟೌಟ್ ಹಾಕಿ ನಿಜವಾಗ್ಲೂ ಅವರು ಈ ಹಬ್ಬಕ್ಕೆ ಬಂದಂತೇನೆ ಸಂಭ್ರಮ ಪಟ್ಟಿದ್ದಾರೆ ಅವರ ಫ್ಯಾನ್ಸ್. ನಿಜವಾಗ್ಲೂ ಬರದೆ ಹೋದ್ರೂ ಕಟೌಟ್ ರೂಪದಲ್ಲಿ ಬಂದು ಕಾಣಿಸಿಕೊಂಡ್ರು ಇಲ್ಲಿ ಗಿಲ್ಲಿ ಕಾವು. ತೊಗಲುಗೊಂಬೆ ಮಾದರಿ ಕಟೌಟ್ ಹಿಡಿದು ಸಂಭ್ರಮಿಸಿದ್ದಾರೆ ಅವರ ಫ್ಯಾನ್ಸ್. ಮಾದಾಪುರ ಹೋರಿ ಹಬ್ಬ ನೋಡಲು ಬಂದಿದ್ರು ಗಿಲ್ಲಿ ಕಾವು. ಹೀಗಂತ ಪೋಸ್ಟ್ ಹಾಕಿಕೊಂಡು ಅವರ ಬಂದಿರುವಂತಹ ಸಂಭ್ರಮವನ್ನ ಫ್ಯಾನ್ಸ್ಗಳು ಸೆಲೆಬ್ರೇಟ್ ಮಾಡಿದ್ದಾರೆ. ಸಖತ್ ವೈರಲ್ ಆಗಿಯೂ ಕಾಣಿಸ್ತಿದೆಯಂತೆ ಈ ಒಂದು ಕಟೌಟ್. ಸಖತ್ ಡಿಫರೆಂಟ್ ಕಟೌಟ್ ಅಂತ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ತೊಗಲುಗೊಂಬೆ ಆಟದ ಮಾದರಿಯಲ್ಲೇ ಈಗ ಗಿಲ್ಲಿ ಹಾಗೂ ಕಾವ್ಯ ಅವರ ಒಂದು ಕಟೌಟ್ ನ ಹಾಕಿ ಫ್ಯಾನ್ಸ್ಗಳು ಸಂಭ್ರಮ ಪಡ್ತಿದ್ದಾರೆ. ಎಲ್ಲೆಲ್ಲೂ ಗಿಲ್ಲಿ ಇದೆ ಕ್ರೇಜ್ ಅನ್ನುವಂತಿದೆ. ಅದೇ ಮುಂದುವರೆದಿದೆ. ಈಗ ಬಿಗ್ ಬಾಸ್ ಮುಗಿದು ವಿನ್ನರ್ ಯಾರು ರನ್ನರ್ ಯಾರು ಅಂತ ಗೊತ್ತಾಗಿ ಇಷ್ಟು ದಿನ ಆದ್ಮೇಲೂ ಗಿಲ್ಲಿ ಕ್ರೇಜ್ ಮುಂದುವರಿತಾನೆ ಇದೆ. ಗಿಲ್ಲಿ ಜೊತೆ ಕಾವ್ಯ ಕೂಡ ಕಟೌಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ತೊಗಲುಗೊಂಬೆ ಆಟದಲ್ಲಿ ಇರುವಂತೆಯೇ ಇಲ್ಲೂ ಅದೇ ಮಾದರಿಯಲ್ಲಿ ಕಟೌಟ್ ಗಳನ್ನ ಹಾಕಿ ಅಭಿಮಾನಿಗಳು ಸಂಭ್ರಮ ಪಟ್ಟಿದ್ದಾರೆ. ಇವರು ಕೂಡ ನಮ್ಮ ಹೋರಿ ಹಬ್ಬಕ್ಕೆ ಬಂದ್ರು ಕಾಣಿಸಿಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಅಭಿಮಾನಿಗಳು ಸಂಭ್ರಮ ಪಡ್ತಿದ್ದಾರೆ. ಹೋರಿ ಹಬ್ಬ ಇದು ಶಿಕಾರಿಪುರದ ಮಾದಾಪುರದ ಹೋರಿ ಹಬ್ಬದಲ್ಲಿ ಗಿಲ್ಲಿ ಕಾವು ಕಾಣಿಸಿಕೊಂಡಂಥ ರೀತಿ. ಅವರು ಎಲ್ಲ ಕಡೆ ಹೋಗೋದಕ್ಕಂತೂ ಆಗಲ್ಲ, ಇನ್ವೈಟ್ ಮಾಡ್ದಲ್ಲೆಲ್ಲ. ಆದ್ರೆ ಅಭಿಮಾನಿಗಳು ಮಾತ್ರ ಅವರನ್ನ ಕಟೌಟ್ ಹಾಕಿ ಅವರು ಬಂದಂತೇನೆ ಸಂಭ್ರಮ ಪಡ್ತಿದ್ದಾರೆ, ಅಷ್ಟೇ ಖುಷಿ ಪಡ್ತಿದ್ದಾರೆ. ಟ್ರೆಂಡಿಂಗ್ ನಲ್ಲಿರೋ ಗಿಲ್ಲಿ ಎಲ್ಲಾ ಹಬ್ಬದಲ್ಲೂ ಈ ರೀತಿ ಕಟೌಟ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇದು ಕೂಡ ಡಿಫ್ರೆಂಟ್ ಆಗೇ ಇದೆ.